ಸೊ ನಮಸ್ಕಾರ ಎಲ್ಲರಿಗೂ. ಸೊ ನಾವಿವತ್ತು ಹಾವೇರಿಯ ಬಜಾಜ್ ಶೋರೂಮ್ ಅಲ್ಲಿ ಇದ್ದೀವಿ. ಸದ್ಯಕ್ಕೆ ಲಾಂಚ್ ಆಗಿರುವಂತ ಗೋಗೋ ಅನ್ನೋ ಒಂದು ಮಾಡೆಲ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೇಳೋಣ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಅದೇ ಸರ್ ಗೋಗೋ ಬಜಾಜ್ ಅಂತ ಇದೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಫೀಚರ್ಸ್. ಸರ್ ಇದು ಬಜಾಜ್ ಗೋಗೋ P5009 ಅಂತ ಸರ್ ಈ ಮಾಡೆಲ್. ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಸರ್. ಇದು ನಮ್ಮ ಹಾವೇರಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕಸ್ಟಮರ್ಗೆ ಅರ್ಥ ಆಗೋಂಗೆ ಚಾರ್ಜರ್ ವೆಹಿಕಲ್ ಅಂತೀವಿ. ಚಾರ್ಜರ್ ವೆಹಿಕಲ್, ಎಲೆಕ್ಟ್ರಿಕಲ್ ವೆಹಿಕಲ್, ಇವಿ ವೆಹಿಕಲ್. ಸೊ ನಮ್ಮ ಕಂಪನಿಯವರು ಇದನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಸರ್. ಈಗ ಫಸ್ಟ್ ಇದು RE E-Tech ಅಂತ ಇತ್ತು. ಈಗ ನೆಕ್ಸ್ಟ್ ಅದನ್ನ ಗೋಗೋ ಅಂತ ಚೇಂಜ್ ಮಾಡಿದ್ದಾರೆ ಸರ್. ಇದರಲ್ಲಿ 3 ವೇರಿಯಂಟ್ ಬರುತ್ತೆ ಸರ್ ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ. ಪ್ರೆಸೆಂಟ್ ಸದ್ಯಕ್ಕೆ ಇವಾಗ ಇದು P5009, ಇದರಲ್ಲಿ P5012 ಇದೆ. ಇದರಲ್ಲೇ ಇನ್ನೊಂದು P7012 ಅಂತ ಬರುತ್ತೆ. ಇದರಿಂದ ಸ್ವಲ್ಪ ದೊಡ್ಡದು ಬರುತ್ತೆ ಸರ್, ಮ್ಯಾಕ್ಸಿಮಾ Z ಅಂತ ಬರುತ್ತೆ, Z ವೆಹಿಕಲ್ ಅಂತೀವಿ. ಆ ವೇರಿಯಂಟ್ ಅಲ್ಲಿ ಇದು 7012 ಬರುತ್ತೆ ಸರ್. ಇದರಲ್ಲಿ P5009 ಸರ್. ಇದು ವಿಶೇಷತೆ ಏನಂದ್ರೆ ಸರ್, RE E-Tech ಅಲ್ಲಿ ಹೆಲೋಜನ್ ಬಲ್ಬ್ ಇದ್ದು ಸರ್ ಫಸ್ಟ್. ಇವಾಗ LED ಕೊಟ್ಟಿದ್ದಾರೆ ಸರ್. ಸೊ ಡಿಫ್ರೆನ್ಸ್ ಸರ್ ಅದಕ್ಕೆ ಡಿಫ್ರೆನ್ಸ್ ಸರ್, ನೀವು ಲುಕ್ ಸ್ಮಾರ್ಟ್ ಲುಕ್ ಸರ್. ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಬೋದು ಸರ್, RE E-Tech ಅಂತ. ಸೊ ಅದು ನಾರ್ಮಲ್ ಆಟೋ ವೆಹಿಕಲ್ ತರ ಕಾಣೋದು. ಸೊ ಇದೊಂದು ಚೂರು ಮಾಡರ್ನ್ ಆಗಿ ಕಾರ್, ಇವಾಗ ಕಾರ್ ಸೆಗ್ಮೆಂಟ್ ಅಲ್ಲಿ ನೀವು ಎಲೆಕ್ಟ್ರಿಕಲ್ ನೋಡಿರ್ಬೋದು, ಅದೇ ತರ LED ಲೈಟ್ ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಮಟ್ಗಾಡು ಇದನ್ನ ಫೈಬರ್ ತೆಗೆದು ಕಬ್ಬಿಣದ ಮಾಡಿದ್ದಾರೆ. ಸೊ ಒಳ್ಳೆ ಫ್ಯೂಚರ್ ಚೆನ್ನಾಗಿದೆ ಸರ್. ಸೊ ನಿಮ್ಗೆ ಹೆಡ್ಲೈಟು ಸ್ವಲ್ಪ ಕ್ಲೀನ್ ಆಗಿ ಡ್ರೈವರ್ಗೆ ಕಂಫರ್ಟೇಬಲ್ ಆಗಿ ವ್ಯೂ ಇದೆ. ಮೇಲ್ಗಡೆ ಸಪ್ರೇಟ್, ಕೆಳಗಡೆ ಸಪ್ರೇಟ್. ಎಸ್ ಸರ್. ಅದೇ ತರ ಇಂಡಿಕೇಟರ್, ಸ್ಮಾರ್ಟ್ ಇಂಡಿಕೇಟರ್ ಇದೆ. ಅದು LED ನಾ ಸರ್? ಹೌದು ಸರ್, LED ಅಲ್ಲೇ ಕೊಟ್ಟಿದ್ದಾರೆ ಸರ್. ಇದಕ್ಕೆ ಆಟೋ ಅಂತ ಹೇಳೋದಕ್ಕಿಂತ ಕಾರ್ ಅಂತ ಹೇಳ್ಬೋದು ಸರ್. ಕಾರ್ ಅಲ್ಲಿರೋ ಫ್ಯೂಚರ್ಸ್ ಎಲ್ಲ ಇದರಲ್ಲಿ ಇದೆ. ಸೊ ಇದು ಕಂಪನಿ ಕ್ಲೈಮ್ ಮಾಡುತ್ತೆ 178 ಕಿಲೋಮೀಟರ್ ಒಂದ್ ಸಿಂಗಲ್ ಚಾರ್ಜ್ ಅಲ್ಲಿ ಸರ್. ಮನೆ ಕರೆಂಟ್ ಅಲ್ಲೇ ಇದನ್ನ ಚಾರ್ಜ್ ಮಾಡ್ಬೋದು ಸರ್. ಸೊ 4 ಅವರ್ ಫುಲ್ ಚಾರ್ಜ್ ಸರ್. 100% ಆಗ್ಬೇಕಾದ್ರೆ 4 ಅವರ್ 3.5 ಅವರ್ ಅಲ್ಲಿ ನಿಮಗೆ ಒಂದು 90% ವರೆಗೂ ಸಿಗುತ್ತೆ ಸರ್. ಇದು ರೇಂಜ್ ಬಂದ್ಬಿಟ್ಟು ಕಂಪನಿ 178 ಕ್ಲೈಮ್ ಮಾಡ್ತಾ ಇದೆ. 178. ಇದು ಮ್ಯಾಕ್ಸಿಮಮ್ ನಿಮಗೆ ಕರೆಂಟ್ ಕನ್ಸ್ಯೂಮ್ ಆಗೋದು 8 ರಿಂದ 9 ಯೂನಿಟ್ ಖರ್ಚಾಗುತ್ತೆ. ಸೊ ಇವಾಗ ಪ್ರೆಸೆಂಟ್ ಮನೆ ಕರೆಂಟ್ ಎಲ್ಲ 7 ರೂಪಾಯಿ ಇದೆ. ಅದ್ರ ಲೆಕ್ಕ ಹಾಕಿದ್ರೆ ಒಂದು 65 to 70 rupees ಒಂದ್ ಚಾರ್ಜ್ ಅಲ್ಲಿ ಬರುತ್ತೆ, ಫುಲ್ ಚಾರ್ಜ್. ಎಸ್, ವುಡನ್ ಟಾಪ್ ಸರ್. ಈ ಟಾಪ್ ನ ಚೇಂಜ್ ಮಾಡಿದ್ದಾರೆ ಸರ್. ಇದು ಕೂಲ್ ಆಗಿಡುತ್ತೆ ಸರ್ ವೆಹಿಕಲ್. ಕಸ್ಟಮರ್ಗೆ ಯಾವುದೇ ರೀತಿ ಸ್ವೆಟ್ ಆಗಲ್ಲ. ಸೊ ಗ್ರಿಪ್ಪರ್ ಇದೆ ಸರ್, ಎರಡೂ ಕಡೆನೂ ಇದೆ ಗ್ರಿಪ್ಪರ್. ಸೊ ಕಸ್ಟಮರ್ ಆರಾಮಾಗಿ ಕಾರಲ್ಲಿ ಯಾವ ತರ ನಿಮ್ಗೆ ಫೀಲ್ ಇರುತ್ತೆ ಅದೇ ತರ ಗ್ರಿಪ್ಪರ್ ಕೊಟ್ಟಿದ್ದಾರೆ ಸರ್. ಡ್ರೈವರ್ಗೆ ಕಂಫರ್ಟೇಬಲ್ ಆಗಿ ಇದನ್ನ ಡ್ರೈವಿಂಗ್ ಸೀಟ್ ಇದನ್ನ ಡಿಸೈನ್ ಮಾಡಿದ್ದಾರೆ ಸರ್. ಇಲ್ಲೇ ಬ್ಯಾಟ್ರಿ ಇದೆ ಸರ್, 9 ವ್ಯಾಟ್ ಬ್ಯಾಟ್ರಿ ಸರ್. ಇದು ಇದ್ರೊಳಗಡೆ ಇರುತ್ತೆ. ಹಾ ಸರ್. ಅದೇ ರೀತಿ ಬ್ರೇಕ್ ಸಿಸ್ಟಮ್ ಸರ್. ಇದು ನಿಮ್ಗೆ ಯಾವುದೇ ಆಟೋ ಸಿಸ್ಟಮ್ ಅಲ್ಲಿ ಸಿಗಲ್ಲ ಸರ್ ಈ ಬ್ರೇಕ್ ಸಿಸ್ಟಮ್. ಈ ಬ್ರೇಕ್ ಪೆಡಲ್ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್ ನಮ್ಮ ಕಂಪ್ನಿಯವರು. ಸೊ ಅದೇ ತರ ಚಾರ್ಜರ್ ಸರ್, ನಿಮಗೆ C-Pin ಚಾರ್ಜರ್ ಬರುತ್ತೆ ಸರ್. ಸೇಮ್, ಯಾಕಂದ್ರೆ ಈಗ ಕಾರಲ್ಲಿ ಎಲ್ಲ ನೋಡಿರ್ಬೋದು ನೀವು, ಕಾರ್ ಸೆಗ್ಮೆಂಟ್ ಅಲ್ಲಿ ಬರೋ ತರ C-Pin ಚಾರ್ಜರ್ ಬರುತ್ತೆ. ಸೊ ಕಸ್ಟಮರ್ ಕ್ಯಾರಿ ಮಾಡ್ಲಿಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಆಮೇಲೆ ಮೇಜರ್ ಆಗಿ ಸರ್ ಇವಾಗೆಲ್ಲ ವೀಲ್ ಕ್ಯಾಪ್ ಕೊಟ್ಟಿದ್ದಾರೆ ಸರ್. ಮೊದಲೆಲ್ಲ ವೀಲ್ ಕ್ಯಾಪ್ ಬರ್ತಿರ್ಲಿಲ್ಲ. ಸೊ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೈಡು, ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡ್ ಅದು ವೀಲ್ ಕ್ಯಾಪ್ ಕೊಟ್ಟಿದ್ದಾರೆ ಸರ್. ಆಮೇಲೆ ಎಕ್ಸ್ಟ್ರಾ ಬ್ಯಾಟ್ರಿ ಏನಾದ್ರು ಬರುತ್ತೆ ಸರ್? ಇದರಲ್ಲಿ ಎಕ್ಸ್ಟ್ರಾ ಬ್ಯಾಟ್ರಿ ಅಂತ ಏನು ಬರಲ್ಲ ಸರ್, ಸಿಂಗಲ್ ಬ್ಯಾಟ್ರಿ ಬರುತ್ತೆ ಸರ್. ಇದು ಸಿಂಗಲ್ ಬ್ಯಾಟ್ರಿನೇ ನಿಮಗೆ ನಾನು ಇಷ್ಟೊತ್ತವರೆಗೂ ಹೇಳಿದ್ದು 178 ಕಿಲೋಮೀಟರ್ಸ್ ಬರುತ್ತೆ ಅಂತ ಸರ್. ಈ ವೆಹಿಕಲ್ ನಲ್ಲಿ ಮೇಜರ್ ಆಗಿ ಬರೋದು ಸರ್ ಒಂದು ಬ್ಯಾಟ್ರಿ, ಇನ್ನೊಂದು ಮೋಟರ್, ಅದಾದ್ ಬಿಟ್ರೆ ಚಾರ್ಜರ್. ಈ 3 ಪಾರ್ಟ್ಸ್ಗೆ ಸರ್ ನಮ್ಮ ಕಂಪ್ನಿ ಕಡೆಯಿಂದ 5 ವರ್ಷ ವಾರಂಟಿ ಸರ್. 5 ವರ್ಷ ಇಲ್ಲ 1 ಲಕ್ಷ ಕಿಲೋಮೀಟರ್ ಸರ್. ಅಂದ್ರೆ ಪರ್ ಇಯರ್ 20,000 ಕಿಲೋಮೀಟರ್ ರನ್ ಮಾಡೋದಾದ್ರೆ. ಸೊ ನಮ್ಮ ಆಟೋ ಅಷ್ಟೆಲ್ಲ ರನ್ ಆಗಲ್ಲ, ಬಟ್ ಆದ್ರೂ 1 ಲಕ್ಷ ಕಿಲೋಮೀಟರ್ ಇಲ್ಲ ಅಂದ್ರೆ 5 ವರ್ಷ ಸರ್. ಸೊ ಏನೇ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದ್ರು ನಾವು ಅದನ್ನ ಸರಿ ಮಾಡಿ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್. ಸರ್ ನಿಮ್ದು ಸರ್ವಿಸ್ ಎಲ್ಲ ಹೆಂಗಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಹಾವೇರಿ ಇದೆ, ರಾಣೆಬೆನ್ನೂರು ಇದೆ, ಹಿರೇಕೆರೂರು ಇದೆ. ಸೊ ನೀವು ಅಲ್ಲೆಲ್ಲ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಈಗ
ನಾವು ಈ ಗಾಡಿ ವೆಹಿಕಲ್ ತಗೊಂಡಿದ್ದ ನಿಮ್ಗೆ ನಾವು ಮೊಬೈಲ್ ಅಲ್ಲಿ ಆಪ್ ಹಾಕೊಡ್ತೀವಿ ಸರ್. ಹಾ. ಬಜಾಜ್ ಆಪ್ ಹಾಕೊಡ್ತೀವಿ. ಹಾ. ಅದರಲ್ಲಿ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲೆಲ್ಲಿದೆ, ಎಲ್ಲಿ ಇನ್ನು ಎಷ್ಟು ಕಿಲೋಮೀಟರ್ ಹೋದ್ರೆ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ, ಹಾ. ಅದೆಲ್ಲ ಮಾಹಿತಿ ನಿಮ್ಗೆ ಆ ಮೊಬೈಲ್ ಒಂದೇ ಆಪ್ ಅಲ್ಲಿ. App ಅಲ್ಲಿ. ಅದು ಬಿಟ್ಟು ಮತ್ತೆ GPS ಇದೆ ಸರ್ ಇದಕ್ಕೆ. ಹಾ. ಸೊ ನಿಮ್ ಗಾಡಿ ಎಲ್ಲಾದ್ರೂ ಕಳುವಾದ್ರೆ ನಿಮ್ ಗಾಡಿ ಎಲ್ಲಿದೆ ಅಂತ ನಿಮ್ ಮೊಬೈಲ್ ಅಲ್ಲೇ ನೋಡ್ಬೋದು. ಹಾ. ಅದಾದ್ಮೇಲೆ ನಿಮ್ ಗಾಡಿ ಎಲ್ಲಿ ಹೋಗಿ ಬಂತು, ನೀವು ಇನ್ ಕೇಸ್ ಇದನ್ನ ತಗೊಂಡು ಡ್ರೈವರ್ ಕಡೆ ಕೊಟ್ರಿ, ಡ್ರೈವರ್ ಓಡಿಸ್ತಾ ಇದ್ದ, ಹಾ. ಸೊ ಅವನು ಒನ್ ಡೇ ಎಲ್ಲಿ ಹೋಗಿದ್ದ, ಎಷ್ಟು ಕಿಲೋಮೀಟರ್ ರನ್ ಮಾಡ್ದ, ಅದೆಲ್ಲ ನಿಮ್ ಮೊಬೈಲ್ ಆಪ್ ಅಲ್ಲಿ ನಿಮ್ಗೆ ರಿಪೋರ್ಟ್ ಕೊಡುತ್ತೆ ಸರ್. ಆಸ್ ಅ ಓನರ್ ಆಗಿ ನೀವು ಆಪರೇಟ್ ಮಾಡ್ಬೋದು, ಇಲ್ಲ ಡ್ರೈವರ್ ಆಗಿದ್ರು ಆಪರೇಟ್ ಮಾಡ್ಬೋದು ಸರ್. ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಸರ್? ಸರ್. ಇದು ಸೇಮ್ ಸರ್, ಎಲ್ಲ ಪ್ಯಾಸೆಂಜರ್ ವೆಹಿಕಲ್ ತರ 3+1 ಬರುತ್ತೆ 3+1. ಎಸ್ ಸರ್. 3 ಪ್ಯಾಸೆಂಜರ್ಸ್ ಪ್ಲಸ್ ಒಂದು ಡ್ರೈವರ್ ಸರ್. ಹಿಂದ್ಗಡೆ ಲಗೇಜ್ ಕ್ಯಾರಿ ಮಾಡ್ಲಿಕ್ಕೆ ಇದರಲ್ಲಿ ಸ್ಪೇಸ್ ಇದೆ ಸರ್. ಸೊ ಅದರಲ್ಲಿ ಫ್ರೀ ಆಗಿ ಸಿಗ್ತಿತ್ತು, ಇದರಲ್ಲಿ ಕ್ಲೋಸ್ ಆಗಿರುತ್ತೆ ಸರ್. ಕಸ್ಟಮರ್ ಹೇಳ್ಬೇಕಂದ್ರೆ ಸರ್ ನಾವು ಸರ್ ಇದರಲ್ಲಿ ಜಸ್ಟ್ ಈ ಬಟನ್ಸ್ ಮಾತ್ರ ಸರ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಸರ್. ನೀವು ಬೇರೆ ಗಾಡಿ ತಗೊಂಡ್ರೆ ಈಗ ಡೀಸೆಲ್, LPG, CNG ಅವೆಲ್ಲ ವೆಹಿಕಲ್ ಹೆಂಗಿರುತ್ತೆ ಅಂದ್ರೆ ಕ್ಲಚ್ ಬರುತ್ತೆ, ಗೇರ್ ಬರುತ್ತೆ, ಎಕ್ಸಿಲೇಟರ್ ಬರುತ್ತೆ. ಅದೆಲ್ಲ ಬಂದ್ರೆ ಸರ್ ಕ್ಲಚ್ ಕೇಬಲ್ ಅಂತ ಬರುತ್ತೆ, ಎಕ್ಸಿಲೇಟರ್ ಕೇಬಲ್, ಆಮೇಲೆ ಗೇರ್ ಕೇಬಲ್ ಬರುತ್ತೆ, ಕ್ಲಚ್ ಎಲ್ಲ ನಿಮ್ಗೆ ಮೇಂಟೆನೆನ್ಸ್ ನೋಡಿದ್ರೆ ನೀವು ಒಂದು ತಿಂಗಳಿಗೆ ಗ್ಯಾಸ್ ಹಾಕ್ಸೋ ದುಡ್ಡಲ್ಲಿ ಈ ಗಾಡಿ ಕಂತು ಕಟ್ಟಬಹುದು ಸರ್. ಗಾಡಿ ಕಂತು? ಎಸ್ ಸರ್. ನೀವು ಪರ್ ಡೇ ನೀವು 100 ಕಿಲೋಮೀಟರ್ ರನ್ ಮಾಡಿದ್ರೆ ನೀವೇನ್ ಗ್ಯಾಸ್ ನೀವು ಕನ್ಸ್ಯೂಮ್ ಮಾಡುತ್ತಲ್ಲ ಅಷ್ಟು ನೀವು ಒಂದು EMI ಕಟ್ಬೋದು ಸರ್. ಅದೇ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ರೆ ಪರ್ಚೇಸ್ ಮಾಡ್ರಿ ಸರ್. ದುಡ್ಕೊಂತಿನವ್ರಿಗೆ ಬಹಳ ಒಳ್ಳೆ ವೆಹಿಕಲ್ ಸರ್. ಮೇಂಟೆನೆನ್ಸ್ ಏನು ಇಲ್ಲ. ಸೊ ಇಂಜಿನ್ ಆಯಿಲ್ ಚೇಂಜ್ ಇಲ್ಲ, ಕಪ್ ಗ್ರೀಸಿಂಗ್ ಇರಲ್ಲ, ಯಾವುದೇ ರೀತಿ ಮೇಂಟೆನೆನ್ಸ್ ಇರಲ್ಲ. ಸೊ ಹಂಗಾಗಿ ಕಸ್ಟಮರ್ ಬಂದ 70 ರೂಪೀಸ್ ಖರ್ಚು ಮಾಡಿದ್ರೆ ಒಂದು ಫುಲ್ ಚಾರ್ಜ್ ಅಲ್ಲಿ 150 ಕಿಲೋಮೀಟರ್ 170 ಕಿಲೋಮೀಟರ್ ಆರಾಮಾಗಿ ರನ್ ಮಾಡೋದು. ಅಂದ್ರೆ ಸಿಟಿಯಲ್ಲಿ ಅಂದ್ರೆ ಒಂದಿನ ಕಂಪ್ಲೀಟ್ ಆಗಿ ಅಷ್ಟು ಓಡಿಸಲ್ಲ ಸರ್, ನಮ್ಮ ಹಾವೇರಿಯಲ್ಲಿ ಅಷ್ಟು ಹೋಗಲ್ಲ. 100 ಕಿಲೋಮೀಟರ್ ರನ್ ಮಾಡಿದ್ರು ಒಂದು 50 ರೂಪೀಸ್ ವರೆಗೂ ಅಷ್ಟೇ ಇವ್ರಿಗೆ ಕರೆಂಟ್ ಕನ್ಸ್ಯೂಮ್ ಆಗೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ ಸರ್. ಸರ್ ಇದು ಚಾರ್ಜಿಂಗ್ ಪಾಯಿಂಟ್ ಸರ್. ನೀವು ಮನೆ ಪ್ಲಗ್ಗೆ ಕರೆಂಟ್ ಚಾರ್ಜ್ ಮಾಡ್ಬೋದು. ಸೊ ಇದನ್ನ ನೀವು ಪ್ಲಗ್ ಮಾಡೋದು ನಮ್ಮ ಕಂಪನಿ ಕಡೆಯಿಂದ ಚಾರ್ಜರ್ ಯಾವ ತರ ಅಂದ್ರೆ ಇದಕ್ಕೆ ಆನ್ ಬೋರ್ಡ್ ಚಾರ್ಜಿಂಗ್ ಅಂತೀವಿ ಸರ್ ನಾವು. ಸೊ ನೀವು ಮನೆ ಪ್ಲಗ್ ಇಂದ ಚಾರ್ಜ್ ಮಾಡಿದ್ರೆ ನಿಮಗೆ ಏನ್ ಟೆನ್ಷನ್ ಇರಲ್ಲ. ಅಂದ್ರೆ ಈಗ ಗಾಡಿಲಿ ಸ್ಮಾರ್ಟ್ನೆಸ್ ಏನಂದ್ರೆ ನೀವು ಚಾರ್ಜ್ ಹಾಕಿ ಚಾರ್ಜ್ ಆಯ್ತಾ, ಫುಲ್ ಆಯ್ತಾ, ಆಫ್ ಮಾಡ್ಬೇಕಾ, ಅದು ಯಾವ್ದು ನೋಡಂಗಿಲ್ಲ ಸರ್. ಯಾಕಂದ್ರೆ ಒಂದ್ಸರಿ ನೀವು ಚಾರ್ಜ್ ಹಾಕಿ ನೀವು ಮಲಗಿದ್ರೆ ಇದರಲ್ಲಿ ಚಾರ್ಜರ್ ಅಲ್ಲೇ ಆಟೋ ಕಟ್ ಆಫ್ ಇದೆ ಸರ್. ಸೊ ಅದು ಚಾರ್ಜ್ ಆದ ತಕ್ಷಣ ತಾನೇ ಅದು ಆಫ್ ಆಗ್ಬಿಡುತ್ತೆ. ಯಾವ್ದು ಬ್ಯಾಟ್ರಿ ಡ್ಯಾಮೇಜ್ ಇಲ್ಲ, ಬ್ಯಾಟ್ರಿ ಡ್ಯಾಮೇಜ್ ಆಗಲ್ಲ, ಚಾರ್ಜರ್ ಡ್ಯಾಮೇಜ್ ಆಗಲ್ಲ, ನಿಮ್ಮ ಕರೆಂಟ್ ಎಕ್ಸ್ಟ್ರಾ ನಿಮ್ಗೆ ಕನ್ಸ್ಯೂಮ್ ಆಗಲ್ಲ ಸರ್. ಮೇಜರ್ ಬರೋದೇನಂದ್ರೆ ನೀವು ಕರೆಂಟ್ ಕನ್ಸ್ಯೂಮ್ ಆಗಂಗಿಲ್ಲ. ಸೊ ಚಾರ್ಜ್ ಆದ ತಕ್ಷಣ ಅದು ತಾನೇ ಆಫ್ ಆಗ್ಬಿಡುತ್ತೆ. ಹಿಂದ್ಗಡೆ ಸ್ಟೆಪ್ನಿ ಕೊಟ್ಟಿರ್ತಾರೆ ಸರ್, ಚಾರ್ಜರ್ ಇಡೋದಕ್ಕೆ ಸ್ಪೇಸ್ ಇದೆ. ಇದು ಚಾರ್ಜರ್ ಪಾಯಿಂಟ್ ಸರ್. ಚಾರ್ಜರ್ ಎಸ್ ಸರ್. ಸೊ ಸ್ಮಾರ್ಟ್ ಬ್ಯಾಗ್ ಕೊಟ್ಟಿದ್ದಾರೆ, ಇದರಲ್ಲಿ ಚಾರ್ಜರ್ ಇರುತ್ತೆ. ಯಾವುದೇ ರೀತಿ ಸಾದಾ ಇರಲ್ಲ ಸರ್. ಇದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಸರ್. ಬಜಾಜ್ ಯಾವತ್ತಿದ್ರು ಬ್ರ್ಯಾಂಡ್. ಹೌದೌದು ಸರ್, ಬ್ರ್ಯಾಂಡ್ ಮೇಂಟೈನ್ ಮಾಡ್ತಾರೆ. ಇದರಲ್ಲಿ ಹೆಂಗಿದೆ ಸರ್, ನ್ಯೂಟ್ರಲ್ ಸರ್. ಇದು ಡ್ರೈವಿಂಗ್ ಮೋಡು, ಇದು ರಿವರ್ಸು, ಇದು ಪವರ್ ಮೋಡು ಸರ್. ಇವು 2 ಇಂಡಿಕೇಟರ್, ಹಾರ್ನು, ಹೈ ಬೀಮ್ ಆ್ಯಂಡ್ ಲೋ ಬೀಮು, ವೈಫರ್ ಸರ್. ಸೊ ಹೆಡ್ಲೈಟ್, ಇದು ಹಜಾರ್ಡ್ ಸರ್. 4 ಇಂಡಿಕೇಟರ್ ಆನ್ ಆಗುತ್ತೆ ಸರ್ ಅದಕ್ಕೆ. ಅತಿ ಕಡಿಮೆ ಅಂತಂದ್ರೆ ಸರ್ ಒಂದು 30,000 ತಗೊಂಡ್ಬಂದ್ರು ನಾವು ಗಾಡಿ ಇದನ್ನ ಕೊಡ್ತೀವಿ. ಅಥವಾ ನೀವು ಹಳೆ ಗಾಡಿ ಏನಾದ್ರು ಇದ್ರೆ ಎಕ್ಸ್ಚೇಂಜ್ ಇದ್ರೆ ಸೊ ನಾವು ಎಕ್ಸ್ಚೇಂಜ್ ಮಾಡಿ ನಿಮ್ಗೆ ಅದೇ ಡೌನ್ ಪೇಮೆಂಟ್ ಅಮೌಂಟ್ ಅಲ್ಲೇ ನಾವು ಗಾಡಿನ ಪ್ರೊವೈಡ್ ಮಾಡಿ ಕೊಡ್ತೀವಿ ಸರ್. ಹೊಸ ಗಾಡಿ ಕೊಟ್ಬಿಡ್ತೀವಿ. ನಿಮ್ದು ಯಾವುದೇ ಹಳೆ ಗಾಡಿ ಇದ್ರೂ ಎಕ್ಸ್ಚೇಂಜ್ ಮಾಡಬಹುದು ಸರ್ ಇದಕ್ಕೆ. ಓಕೆ, ಥ್ಯಾಂಕ್ ಯು ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು ಸರ್. ಇದು ನಮ್ದು MM ಮೋಟರ್ಸ್ ಸರ್, ಬಜಾಜ್ ಶೋರೂಮ್, 3 ವೀಲರ್ ಅಥರೈಸ್ಡ್ ಡೀಲರ್ಶಿಪ್ ಸರ್. ಇದು ಹಾವೇರಿಯಲ್ಲಿ ಹಾನಗಲ್ ರೋಡ್ ಅಲ್ಲಿ ಇದೆ. ಹಾವೇರಿಸ್ ಕಾಂಪ್ಲೆಕ್ಸ್, ಹಾನಗಲ್ ರೋಡ್, ಹಾವೇರಿ. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9482317836 ಸರ್. ಇದನ್ನ ನಮ್ಮ ವಿನೀತ್ ಅವರು ಈ ಚಾನಲ್ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೇ ತರ ನೀವು ಕೂಡ ಇದನ್ನ ಯುಟಿಲೈಸ್ ಮಾಡ್ಕೊಂಡು ನಿಮ್ಮ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಸೊ ಥ್ಯಾಂಕ್ ಯು ವಿನೀತ್ ಸರ್. ಇವರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ಫಾಲೋ ಮಾಡಿ, ಏನಾದಿರಿದ್ರೆ ಕಮೆಂಟ್ ಮಾಡಿ, ಕಾಲ್ ಮಾಡಿ ಸರ್. ಥ್ಯಾಂಕ್ ಯು.